ಈಗ BJP ಅವ್ರಿಗೆ ಎರಡು ಮುಖನ ಒಂದು ಕಡೆ ಆಂಜನೇಯ ಅಂತಾರೆ, ಒಂದೊಂದು ಕಡೆ ಮಂಗಳಾರತಿ ಮಾಡ್ತೀವಿ ಅಂದರೆ ಬೇಡ ಅಂತಾರೆ. ಹೇಳಿ, ನಾನು ಓಟ್ಗೋಸ್ಕರ ಈ ರೀತಿ ನಾಟಕ ಆಡ್ತಾ ಇದ್ದೀನಿ, ನನಗೆ ಯಾವ ಹಿಂದುತ್ವನೂ ಇಲ್ಲ, ನಾನೊಬ್ಬ ಮುಟ್ಟಾಳ, ನನಗೆ ವಿರೋಧ ಅಷ್ಟೇ. ಯಾವ್ದಾರ ಒಳ್ಳೇದು ಕಾಂಗ್ರೆಸ್ ಅವ್ರು ಮಾಡ್ತೀನಿ ಅಂದರೆ ನಾನು ಕೆಟ್ಟದ್ದು ಮಾಡಬೇಕಂತ, ನಾನು ವಿರೋಧ ಮಾಡಬೇಕು ಅಂತ ಇರೋದು. ನಾನು BJP ಅಂದರೆ ಎರಡು ಮುಖ, ನರಿಮುಖ, ಗೋಮುಖ ವ್ಯಾಘ್ರಮುಖ. BJP ಅಂದರೆ ಗೋಮುಖ ವ್ಯಾಘ್ರಮುಖ. ನಮ್ದು ಯಾವುದು ಹಿಂದುತ್ವ, ದೇಶ ರಕ್ಷಣೆ ಏನಿಲ್ಲ, ಬರೀ ಸ್ವಾರ್ಥ, ಅಧಿಕಾರ, ರಾಜಕೀಯ ಅಂತ ಒಪ್ಕೊಂಬಿಡಿ. ಗಂಗಾರತಿ ಒಪ್ಕೊಳ್ತೀರಾ, ಕಾವೇರಿ ಆರತಿ ಒಪ್ಕೊಳ್ಳಲ್ಲ. ಯಾಕೆ BJP ಅವರು? ನಿಮಗೆ ದೇವರು ಅಂದರೆ ಅಷ್ಟೊಂದು ನಿಮಗೆ ದೇವರು ಅಂದರೆ ರಾಜಕಾರಣದ ವಸ್ತುನ? ನಿಮಗೆ ಕಾವೇರಿ ಅಂದರೆ ರಾಜಕೀಯ ಮಾಡೋ ಅಖಾಡನ? ಅದು ಹಿಂದೂ ಧರ್ಮದ ಹಿಂದುತ್ವದ ಪ್ರತೀಕ. ಮಂಗಳಾರತಿ ಮಾಡೋದು ನಮ್ಮ ಹಿಂದೂಗಳ ಧರ್ಮ. ಕಾವೇರಿ ತಾಯಿ ನಮ್ಮೆಲ್ಲರಿಗೂ ಊಟ ಕೊಡೋಳು. 3 ರಾಜ್ಯಕ್ಕೆ ಊಟ ಕೊಡ್ತಾಳೆ ತಾಯಿ, ನೀರು ಕೊಡ್ತಾಳೆ. ಆ ತಾಯಿಯನ್ನು ಪೂಜಿಸೋದ್ರಲ್ಲಿ ತಪ್ಪು ಅಂತ BJP ಅವ್ರು ಹೇಳಿದ್ರೆ ಅವ್ರಿಗೆ ಧಿಕ್ಕಾರ ಹೇಳ್ತೀನಿ. ಬಜರಂಗ ದಳದವರೇ ಬಜರಂಗ ದಳದವ್ರ ಹತ್ರ ಕೇಳ್ರಿ, ಅಶೋಕ್ ಅವ್ರನ್ನ ಕೇಳ್ರಿ. ಬಜರಂಗ ದಳದವ್ರು ಏನಂತ ಲೆಟ್ರ್ ಕೊಟ್ಟಿದ್ದಾರೆ? ಕಾವೇರಿ ಆರತಿ ಮಾಡೋದು ನಮ್ಮ ಹಿಂದುತ್ವದ ಪ್ರತೀಕ. ಈ ಶಾಸಕರ ನಿಲುವು, DK ಶಿವಕುಮಾರ್ ಅವರ ನಿಲುವು ಕರೆಕ್ಟಾಗಿದೆ, ಮಾಡಲೇಬೇಕು ಅಂತ ಹೇಳ್ತಾ ಇದ್ರೆ ಹೋಗಿ ಕಲಿಯೋಕೆ ಕೇಳ್ರಿ BJP ಅವ್ರನ್ನ. ಆರತಿ ಡ್ಯಾಮ್ ಎಲ್ರಿ ನೀರು ಶೇಖರಣೆ ಆಗೋದು? ಶೇಖರಣೆ ಆಗಿರುವ ತಾಯಿ ಕಾವೇರಿ ಎಲ್ಲಿ ನೆಲೆಸಿದಳ್ರಿ? ಡ್ಯಾಮ್ ಹತ್ರ ನೆಲೆಸಿದ್ದಾಳೆ. ಆಕೆಗೆ ನಮ್ಮ ಗೌರವವನ್ನು, ಪೂಜೆ ಪುನಸ್ಕಾರವನ್ನು ಮಾಡೋದು ನಮ್ಮ ಹಿಂದೂ ಧರ್ಮ. ಇದನ್ನು ವಿರೋಧ ಮಾಡ್ತಾರೋ BJPಗೆ ನಾಚಿಕೆ ಆಗಲ್ವಾ? ಬೋಗಸ್ ಅಲ್ಲ, ಟೋಟಲ್ ಬೋಗಸ್. ನಾಟಕ BJP ಅವ್ರದ್ದು. ಅವ್ರು ಏನಿದ್ರು ರಾಜಕಾರಣ ಮಾಡೋಕ್ಕೆ ಬಂದಾಗ ನಾನು ಹಿಂದೂ ಅನ್ನೋದು, ನಾನು ದೇವರು ಅನ್ನೋದು, ನಾನು ಆಂಜನೇಯ ಅನ್ನೋದು, ಶನ್ಮಾತ್ಮ ಅನ್ನೋದು, ಆ ದೇವರೇ ಶಾಪ ಕೊಡ್ತಾನೆ ಅವ್ರಿಗೆ. ಬರೀ ಅಧಿಕಾರಕ್ಕೆ ಮತ್ತೆ ಬರಲ್ಲ ಅವರು. ಕನಸು ಕಾವೇರಿಯ ತಾಯಿಯ ಶಾಪ BJP ಅವರನ್ನು ಸುಡುತ್ತೆ. ನನಗೆ ಮಂಗಳಾರತಿ ಮಾಡೋಕ್ಕೆ ಬರೋದನ್ನ, ನನಗೆ ಆರತಿ ಮಾಡೋಕ್ಕೆ ಬರೋದನ್ನ ತಡಿತಾ ಇದ್ದಾರೆ BJP ಅವರನ್ನು. ಶಾಪ ಅವ್ರನ್ನ ತೊಟ್ಟುತ್ತೆ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸ್ವಾಗತಿಸ್ತೇನೆ. ಅಧ್ಯಕ್ಷರ ಹತ್ರ ನಾಳೆ ನಾಡ್ದಲ್ಲಿ ಏನಾಗಿದೆ ಅಂತ ಮಾಹಿತಿಯನ್ನು ತಿಳ್ಕೊಂಡು ಅವರೇ ನಿಮ್ಮನ್ನು ಪ್ರೆಸ್ ಮೇಲೆ ಅಡ್ರೆಸ್ ಮಾಡೋಕ್ಕೆ. ಏನು ಗೊಂದಲ ಇದೆ, ಹಿಂಗಾಗ್ಬೋದು ಹಂಗಾಗ್ಬೋದು, ಏನೋ ಆಗೋಗಿದೆ, ಏನೋ ಆಗುತ್ತೆ ಅನ್ನೋದಕ್ಕೆ ಎಲ್ಲದಕ್ಕೂ ಗೊಂದಲ ತೆರೆಯೋದಕ್ಕೆ ಅಧ್ಯಕ್ಷರಿಗೆ ಈಗಲೇ ಹೇಳ್ತೀನಿ. ನನಗೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು 25 ಕೋಟಿ ಕೊಡ್ತೀನಿ ಅಂದಿದ್ದು ನಾನು ಸ್ವಾಗತಿಸ್ತೀನಿ. ಯಾವತ್ತು ಎಲ್ಲೋಗಿ ಈಸ್ಕೊಬೇಕು ಅಂತ ಹೇಳಿದ್ರೆ ಈಸ್ಕೊಂಡು ಬಂದು ಸ್ಕೂಲ್ಗೆ ಹಾಕೋಕ್ಕೆ ನಾವು ರೆಡಿ ಇದ್ದೀವಿ. ಸ್ಕೂಲು ನಮ್ಮದು ಅಲ್ಲ, ಸಾರ್ವಜನಿಕರದು. ಕುಮಾರಸ್ವಾಮಿದಾಗಲಿ, ರವಿಕುಮಾರ್ ಆಗಲಿ ನೆಪ ಮಾತ್ರ. ಮಾನ್ಯ ಗೌರವಾನ್ವಿತ MP ಅವರು ಹೇಳಿದ್ದನ್ನು ಸ್ವಾಗತ ಮಾಡಿ ಎಲ್ಲಿ ಹೋಗಿ ಚೆಕ್ ಇಸ್ಕೊಂಡ್ಬಂದು ಶಾಲೆಗೆ ಹೇಳ್ತೀವಿ. ಅದೇನು ಟ್ರಾನ್ಸ್ಫರ್ ಖಾಸಗಿ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಿ ಅಂತ ಟ್ರಾನ್ಸ್ಪರೆನ್ಸನ್ನು ಪ್ರೆಸ್ಗಳ ಮುಂದೆ, ಜನಗಳ ಮುಂದೆ ಇಡಿ ಅಂತೇಳಿ ಅಧ್ಯಕ್ಷರಿಗೆ ಹೇಳ್ತೀವಿ. ಅದೇ ಬರೀ ಆರೋಪ ಮಾಡೋದಕ್ಕೇನ್ರಿ? ನನ್ನ ವಿಡಿಯೋ ನಿಮ್ಮ ಹತ್ರನೂ ಇದೆ. ನಾನು ಏನು ಹೇಳಿದ್ದೀನಿ? ತಮಿಳ್ ಕಾಲೋನಿಗೆ ಮನೆಯನ್ನು ಕಟ್ಟಿದ್ದೀವಿ, ತಮಿಳ್ ಕಾಲೋನಿಯವರು ಹೋಗ್ತಾ ಇಲ್ಲ. ಈಗ ಮನೆಯಲ್ಲಿ ಕಿಟಕಿ ಬಾಗಿಲುಗಳನ್ನ ಕಿತ್ಕೊಂಡು ಹೋಗ್ತಾಯಿದ್ದಾರೆ. ಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ತೀವಿ. ಕೋರ್ಟಲ್ಲಿ ಆ ಮ್ಯಾಟ್ರ್ ಜುಡಿಷಿಯಲಲ್ಲಿ ಇರೋದ್ರಿಂದ ಕೋರ್ಟ್ ನೀವು ಯಾರಿಗೆ ಬೇಕಾದರೂ ಹಂಚ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ, ಪಾರದರ್ಶಕವಾಗಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನಗಳ ಹತ್ರ ಅಪ್ಲಿಕೇಶನನ್ನು ಈಸ್ಕೊಂಡು ಯಾರಿಗೆ ಮಂಡ್ಯ ನಗರದಲ್ಲಿ ನಿವಾಸ ಇಲ್ಲವೋ ಅಂಥ ಎಲ್ಲ ಧರ್ಮದವ್ರಿಗೂ ಅವರ ಪಾರದರ್ಶಕ ವ್ಯಾಪ್ತಿ ಒಳಗಡೆ ಬರೋವಂಥವ್ರಿಗೆ ಹಂಚ್ತೀವಿ ಅಂತ ನಾನು ಭಾಷಣ ಮಾಡಿದ್ದೀನಿ. ಬಂದ ಕಡೆ ಹೋಗೋದ ಕಡೆ ಹೇಳಿದ್ದೀನಿ. ಈ ಮಬ್ಬು ಅಂತಾರೆ BJP ಅವ್ರಿಗೆ. ಅವ್ರು ಕಾಣದೆ ಕ್ರಿಶ್ಚಿಯನ್ನು, ಮುಸ್ಲಿಮು, ಬೇರೇನೂ ಕಾಣಲ್ಲ. ಅರೆ ಯಾರೋ ಏನೋ ಮಾಡಿದ್ರೆ MLA ಏನಕ್ಕೆ ಅದು ಕಾರಣ ಆಗ್ತಾರೆ. ಘಂಟಾಘೋಷವಾಗಿ ಹೇಳಿದ್ದೀನಿ, ಬಡವರಿಗೆ ಕೊಡ್ತೀನಿ ಅಂತ. ಪ್ರತಿಯೊಬ್ಬರಿಗೂ ಆಸೆ ನನಗೆ ಮನೆ ಸಿಗ್ಬೋದು ಅಂತ ಹೋಗಿರ್ಬೋದು. ಅದನ್ನು ಕಾನೂನು ಕ್ರಮವಾಗಿ ಪೊಲೀಸ್ನವರು ನೋಡ್ಕೊಂಡಿದ್ದಾರೆ. ಅಶೋಕ್ ಅವರು ಫಸ್ಟು ತಮ್ಮ ಬುದ್ಧಿಯನ್ನು ಸ್ಥಿಮಿತ ಇಟ್ಕೊಳ್ಳಿ. ತಾನು ಏನು ಅನ್ನೋದನ್ನು ಅವ್ರು ತಿಳ್ಕೊಳ್ಳಿ. ಫಸ್ಟು ನಾವು ಹಿಂದುತ್ವವಾದಿಗಳ ಇಲ್ಲ ಹಿಂದುತ್ವ ವಿರೋಧಿಗಳ, ಇದೇನು ಎತ್ತ ಯಾವ ದೇಶದಲ್ಲಿದ್ದೀವಿ? ಅವ್ರೇನು ಪ್ಯಾಲೆಸ್ತೈನಲ್ಲಿಲ್ಲ, ಇಂಡಿಯಾದಲ್ಲಿದ್ದಾರೆ, ಭಾರತದಲ್ಲಿದ್ದಾರೆ. ಏನು ಅಂತ ಅವ್ರು ತಿಳ್ಕೊಳ್ಳಿ. ಏನು ಮೂರ್ಖತನ ಥರ ಮಾತಾಡ್ತೀರಿ? ಬಾಂಗ್ಲಾ ವಲಸಿಗರಿದ್ರೆ ಚೆಕ್ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ. ಕೇಂದ್ರ ಸರ್ಕಾರದ ಒಂದು ಪಕ್ಷದ, ಅದರಲ್ಲೂ ಅಧಿಕೃತ ವಿರೋಧ ಪಕ್ಷದ ನಾಯಕ. ಫಸ್ಟ್ ಚೆಕ್ ಮಾಡಿರಿ. ಬಾಂಗ್ಲಾದೇಶದವ್ರು ಇದ್ರೆ ಫಸ್ಟ್
ಲೆಟ್ ಹಿಮ್ ಅರೆಸ್ಟ್. ಯಾರ್ಯಾರು ಅಕ್ರಮವಾಗಿ ಮಂಡ್ಯದಲ್ಲಿ ಬಾಂಗ್ಲಿಗರು ಇದ್ದಾರೆ ಅವ್ರನ್ನ ಈ ಕ್ಷಣದಲ್ಲೇ ಅರೆಸ್ಟ್ ಮಾಡಿ, ನಾವು ಯಾವುದಕ್ಕೆ ಇಂಟರ್ಫರೆನ್ಸ್ ಇಲ್ಲ, ನಮಗೆ ಅದು ಬೇಕಾಗಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕೂಡಲೇ ತನಿಖೆ ಮಾಡಬೇಕು. ಎಲ್ಲಿ ಬಾಂಗ್ಲಾದೇಶಿಗರ ಮಂಡ್ಯದಲ್ಲಿರಲಿ ಇಂಡಿಯಾದಲ್ಲಿರಲಿ ತನಿಖೆ ಮಾಡಿ ಹೊರಗಾಕ್ಲಿ ಈ ದೇಶದಿಂದ. 100% ನಾನು ಈಗಲೂ ನಮ್ಮ ಸರ್ಕಾರಕ್ಕೂ ಹೇಳ್ತೀನಿ, ಬಾಂಗ್ಲಾದೇಶಿಗ ಅಕ್ರಮ ಬಾಂಗ್ಲಾದೇಶಿಗ ಪೊಲೀಸರಿಗರು ಮಂಡ್ಯದಲ್ಲಿದ್ದರೆ ಈ ಕೂಡಲೇ ನಮ್ಮ ಎಸ್ ಪಿ ಅವರು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ತನಿಖೆ ಮಾಡಲಿ, ಯಾರನ್ನ ಇದ್ರೂ ಹೊರಗಡೆ ಹಾಕಲಿ. ಏನಂತ? ಯಾರಿಗೆ ದುಡ್ಡು ಕೊಡಬೇಕು? ಅದೇನಾಗೋದಿಲ್ಲ. ನಮ್ಮ ಹತ್ರ ಯಾರೂ ದುಡ್ಡು ಕೇಳೋದು ಇಲ್ಲ, ನಮ್ಮ ಹತ್ರ ಯಾರೂ ದುಡ್ಡು ಈಸ್ಕೊಂಡು ಇಲ್ಲ. ನನಗದು ಗೊತ್ತಿಲ್ಲ. ನನ್ನ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಮನೆ ಬಂದೂ ಇಲ್ಲ. ಅದರಿಂದ ಈ ವಿಚಾರದಲ್ಲಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಮುಜುಗರ ಆಗ್ತದೆ. ಈಗ ನಾನೇ ನನ್ನ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮುಜುಗರ ಆಗಲ್ವ? ಆಗುತ್ತೆ. ಅವರು ಹಿರಿಯರಿದ್ದಾರೆ, 6-7 ಸಾರಿ ಗೆದ್ದಿದ್ದಾರೆ. ಯಾವುದನ್ನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಿರಬೇಕು. ಅವರಿಗೆ ನೋವು ಇದ್ದರೆ ಒಂದು ಪಕ್ಷದ ವ್ಯಾಪ್ತಿ ಒಳಗಡೆ ಮುಖ್ಯಮಂತ್ರಿಗಳಿದ್ದಾರೆ. ನಾನು ಆಡಳಿತ ಪಕ್ಷದನಾಗಿ ವಿರೋಧ ಪಕ್ಷದ ಥರ ಮಾತಾಡಬಾರ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲ ಇದೆ. ಒಂದು ಅವ್ರದ್ದು ಏನು ಸಮಸ್ಯೆ ಇದೆ ಕೂತು ಬಗೆಹರಿಸ್ಕೊಳ್ಳಿ. ಈ ಥರ ತುಂಬ ಜನ ಹೇಳ್ತಾ ಇರ್ತಾರೆ. ಅದೆಲ್ಲ ಏನಾಗಲ್ಲ, ಮುಂದಕ್ಕೆ ಕೇಳಪ್ಪ. ನನ್ನ ಕ್ಷೇತ್ರಕ್ಕೆ 2 ವರ್ಷದಿಂದ ಮನೆ ಬಂದಿಲ್ಲ. ಅದರಿಂದ ಯಾವ ದುಡ್ಡು ಕೊಡುವಂಥ ಪ್ರಮೇಯನೂ ಇಲ್ಲ, ಈಸ್ಕೊಂಡೂ ಇಲ್ಲ. ಹೇಳಿ. ಎಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಅದೇನೇನು ಕಾವೇರಿ ಆರತಿಗೆ ಒಂದು ಕಡೆ ವಿರೋಧ, ಇನ್ನೊಂದು ಕಡೆ ಟಿಪ್ಪು ಅವರು ಸ್ವಲ್ಪ ಆಫ್ ಮೆಂಟ್ಲಾಗಿರ್ಬೋದು. ಬಿಡಿ ಸುಮ್ಮನೆ. ಯಾವುದೋ ಅದು ನನಗೆ ಗೊತ್ತೇ ಇಲ್ಲ. ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಕಾವೇರಿ ಆರತಿ ಮಾಡ್ತಾ ಇರೋ ಪ್ರಭಾವ ದೇವರಿಗೂ ಒಲದು ಮಳೆಯನ್ನು ಧಾರಾಕಾರವಾಗಿ ಸುರಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ನಾವು ಕಾವೇರಿ ಆರತಿ ಮಾಡ್ತಾ ಇರೋದು. ದೇವರು ಎಲ್ಲ ಸಕಲವನ್ನು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ಮೇಲೆ ಕೊಡ್ತಾ ಇದ್ದಾರೆ. ಅದಕ್ಕೆ ದೇವರನ್ನ ಸಂತೃಪ್ತಿ, ಇನ್ನೂ ಚೆನ್ನಾಗಿ ಸಂತೃಪ್ತಿ ಪಡಿಸಲ್ಲ ಕಾವೇರಿ ಆರತಿ ಮಾಡ್ತಾ ಇರೋದು. ನಾನು ಇನ್ನೊಂದು ಚೆನ್ನಾಗಿ ಹೇಳಲ್ಲ, ಕೈಯಲ್ಲಿ ಅಸ್ತ್ರ ಇಟ್ಕೊಂಡು ಹುಡುಕ್ತಾ ಇದ್ದೀನಿ ಅಂತ ಯಾರಾದರೂ ಈ ದೇಶದಲ್ಲಿ ಹೇಳೋ ಏಕೈಕ ಮಂತ್ರಿ ರಾಜಕಾರಣಿ ಇದ್ದರೆ ಕುಮಾರಸ್ವಾಮಿ. ಥಿಂಕಿಂಗ್ ಸ್ವಾಮಿ ಅವರು ಬರೀ ಥಿಂಕ್ ಮಾಡ್ತಾನೇ ಇದ್ದಾರೆ. ನಾನು ಶಾಸಕನಾದ ಮೇಲೆ ನಮ್ಮ ಆಡಳಿತ ವೈಖರಿ ನೋಡಿ, ಮಂಡ್ಯದಲ್ಲಿ ಅಟ್ಲೀಸ್ಟ್ ಒಂದು 2,000ದಿಂದ 3,000 ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ. ನಮ್ಮ ವ್ಯಾಪ್ತಿ ಒಳಗಡೆ ಡಿಮಾರ್ಟ್ ಬಂದಿದೆ, ಜುಡೋ ಬಂದಿದೆ, ಒಂದು 10 ದೊಡ್ಡ ಮಾಲ್ಗಳು ಬಂದಿದೆ, ಒಳ್ಳೊಳ್ಳೆ ಒಂದಷ್ಟು ಕಂಪನಿಗಳು ಓಪನ್ ಮಾಡಿದ್ದಾರೆ. ಇನ್ನೊಂದು ಹೇಳ್ಬಾರ್ದು ನಾವು, ಏನು ನಿಮಗೆ ಹರಿಪ್ರಿಯ ಹೋಟ್ಲು ಒಂದೇ ಇತ್ತು, ಇವತ್ತು ಎಷ್ಟು ಹೋಟ್ಲುಗಳು ಬಂದಿದೆ. ಅಮ್ಯೂಸ್ಮೆಂಟ್ ಪಾರ್ಕ್ ಬಂದರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಈಗ ನನ್ನ ಕ್ಷೇತ್ರದ 2 ಕಡೆ ಶೀಘ್ರದಲ್ಲೇ ಜವಳಿ ಪಾರ್ಕನ್ನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಿದೆ. ಒಂದು 6 ತಿಂಗಳಲ್ಲಿ ಅದರ ಗುದ್ಲಿ ಪೂಜೆನೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇದನ್ನು ಮಾಡೋದು ಬಿಟ್ಟು ನಾನು ಇನ್ನೂ ಥಿಂಕ್ ಮಾಡ್ತಾನೆ ಇರಲಿ ಬಿಡಿ. ಸರ್, ನೀವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ, ಆದರೆ ಅವರು ಕಾಂಗ್ರೆಸ್ ನಾಯಕರು ಏನು ಕಿತ್ತು ಹಾಕಿದ್ದಾರೆ ಅನ್ನೋ ಮಾತನಾಡ್ತಾರೆ. ಬರಲಿ ಸರ್ಕಲ್ಗೆ ತೋರಿಸೋಣ ಏನೇನು ಅಂತ. ಎಲ್ಲೆಲ್ಲಿ ಗುಡ್ಡೆ ಹಾಕಬೇಕು ಹಾಕಿದ್ದೀವಿ, ತೋರಿಸ್ತೀವಿ, ಎಣಿಸ್ಕೊಂಡು ಹೋಗಲಿ. ಓಕೆ, ಥ್ಯಾಂಕ್ ಯು. ಹಾಂ, 28ಕ್ಕೂ ನಮ್ಮದೇ, 33ಕ್ಕೂ ನಮ್ಮದೇ. ಈ ಸರ್ಕಾರ ಸ್ಥಿರವಾಗಿರುತ್ತೆ. ನಾವು ಜನಪರವಾಗಿದ್ದೀವಿ, ಜನಗಳಿಗೋಸ್ಕರ ಇದ್ದೀವಿ, ಜನರ ಒಳ್ಳೇದು ಮಾಡಬೇಕು ಅಂತ ಇದ್ದೀವಿ. ಕಾಲವೇ ಎಲ್ಲವೂ ನಿರ್ಣಯಿತೆ. ಕಾಲವೇ ತಪಸ್ವ್ಯಾಯ ನಮಃ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಲವೇ ತಪಸ್ವ್ಯಾಯ ನಮಃ. ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ. ಕಾಲವೇ ತಪಸ್ವಿಯಾಯ ನಮಃ.